ಲೇಖಕರ ಪರಿಚಯ. ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಬೆಸಗರಹಳ್ಳಿ ರಾಮಣ್ಣನವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯವರು. ವೈದ್ಯರಾಗಿದ್ದ ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು. ಹಳ್ಳಿಯ ಬಡಜನರ ಮುಗ್ಧತೆ, ಅಸಹಾಯಕತೆ, ನೋವು, ನಲಿವುಗಳನ್ನು ತುಂಬ ಹತ್ತಿರದಿಂದ ಗಮನಿಸಿದವರು. ಜೀವನವನ್ನು ಬಲು ಪ್ರೀತಿಯಿಂದ ತಮ್ಮ ಕತೆಗಳಲ್ಲಿ ಚಿತ್ರಿಸಿದ್ದಾರೆ. ಪ್ರಸ್ತುತ ಕತೆಯನ್ನು ಕಣಜ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ನೆಲದ ಒಡಲು, ಗರ್ಜನೆ, ನೆಲದ ಸಿರಿ, ಹರಕೆಯ ಹಣ, ಒಂದು ಹುಡುಗನಿಗೆ ಬಿದ್ದ ಕನಸು ಹಾಗೂ ಕೊಳಲು ಮತ್ತು ಖಡ್ಗ ಇವರ ಕಥಾ ಸಂಕಲನಗಳು. ತೋಳಗಳ ನಡುವೆ ಕಿರುಕಾದಂಬರಿ. ಗರ್ಜನೆ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ. ಆಶಯ: ಬಡ ಕುಟುಂಬದ ರೋಗಿಷ್ಠ ಹುಡುಗನೊಬ್ಬನ ದಾರುಣ ಸ್ಥಿತಿಯ ಮೇಲೆ ಕಥೆಯು ಬೆಳಕು ಚೆಲ್ಲುತ್ತದೆ. ಬಡವರಿಗೆ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು, ಅದನ್ನು ಪಡೆಯುವಲ್ಲಿ ಅವರು ಪಡುವ ಪರಿಪಾಟಲನ್ನು ಕತೆ ತೆರೆದಿಡುತ್ತದೆ. ಗಾಂಧೀಜಿ ಹೆಸರನ್ನು ನಾವಿಂದು ಅಪಮೌಲ್ಯಗೊಳಿಸಿಕೊಂಡಿದ್ದೇವೆ. ಬದುಕಿನ ಮೌಲ್ಯಗಳಿಗೆ, ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾದ ಗಾಂಧೀಜಿಯವರನ್ನು ನಮ್ಮ ದೇಶದ ಜನ ಇಂದು ಅಸಡ್ಡೆಯಿಂದ ಕಾಣತೊಡಗಿದ್ದಾರೆ. ಗಾಂಧಿ ಹೆಸರಿಗೆ, ಅವರ ಸರಳ ಬದುಕಿಗೆ, ಉನ್ನತ ಆದರ್ಶಗಳಿಗಾಗಿರುವ ಅವ್ಯವಸ್ಥೆಯನ್ನು ಭಾರತದಾದ್ಯಂತ ಕಾಣಬಹುದು. ಒಂದು ದಿನ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಬಂದು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೆಯೇ ಬಿದ್ದಿದ್ದರು. ಆ ಹೆಂಗಸು, ಆ ಹುಡುಗನ ತಾಯಿ, ಸುಮಾರು 40ರ ಪ್ರಾಯ. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಒರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಪೆ ಮೂಡಿ ನಿಂತಿತ್ತು. ಕುಳಿತು ಸಾಕಾಗಿ ಅವನ ಪಕ್ಕದಲ್ಲಿಯೇ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳಿದ, ಕುಳಿತು. ಅವ್ವ, ಬಿಸ್ಸು ಜಾಸ್ತಿ ಆಯ್ತಾ ಅದೇ, ನಡಿ ಊರಿಗೆ ಹೋಗ್ವಾ. ಒಸಿ ಸುಮ್ಕಿರು, ಬಂದೋರು ಬಂದೋ ತೋರಿಸ್ಕೊಂಡೇ ಹೋಗುವ. ಹೊತ್ತೂಡಕ್ಕೆ ಮುಂಚೆ ಬಂದೋ ನಾವು. ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು? ತನ್ನನ್ನು ಹೆತ್ತವಳು ಮೌನವಾಗಿ ನೋವನ್ನು, ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹೇಳಿದ, ನಾನು ಇದ್ದರೆಷ್ಟು, ಸತ್ತರೆಷ್ಟು, ನಡಿಯವ್ವಾ ಹೋಗುವ ಊರಿಗೆ. 3 ಹೊತ್ತು ಸಾಯ್ತೀನಿ, ಇದೇ ನಿನ್ನ ನಾಲಿಗೆ ಮೇಲೆ ಇದ್ದು ನಾನು ಯಾವ ರಾಜ್ಯ ಆಳಬೇಕು? ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ತನ್ನ ಮಗನ ಬಾಯಿಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವಾಗಲಿಲ್ಲ. ಹೆತ್ತಕರುಳು ಚುರಕ್ಕೆಂದು ಸೆರಗಿನಿಂದ ಕಣ್ಣೆರೆಸಿಕೊಂಡಳು. ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಅಸಹಾಯಕತೆ, ಅವಮಾನವನ್ನು ಇನ್ನೂ ಸಹಿಸಲಾಗದು ಎನ್ನುವ ರೀತಿಯಲ್ಲಿ ಹುಡುಗ ದಡಕ್ಕನೆ ಮೇಲೆದ್ದು ಮುಂದುವರಿದ. ಎಲ್ಲಿಗೋ ಮಗ? ಡಾಕ್ಟ್ರು ನೋಡೋಕೆ. ಲೋ, ಮೊದಲೇ ತೂರಾಡ್ತಿ ಬಿದ್ದುಗಿದ್ದು ಬುಟಿಕನಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನೇ ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸಿ ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳಿದ, ಸಾ, ನಾನು ನಮ್ಮವ್ವ ಓತಾರೆಯಿಂದ ಕಾಯ್ಕೊಂಡಿದ್ದೀವಿ. ವೈದ್ಯಾಧಿಕಾರಿ ಕತ್ತೆತ್ತಿ ನೋಡಿದ. ಸುಮಾರು ಎತ್ತರದ, ನರಪೇತಲ, ಅಗಲ ಕಿವಿಗಳ ಹೊಟ್ಟೆ ಡುಬ್ಬಣ್ಣನೊಬ್ಬ ತನ್ನ ಮುಂದೆ ಬಂದು ನಿಂತಿದ್ದಾನೆ. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ. ಹುಡುಗನೇ ಮತ್ತೆ ಹೇಳಿದ, ನನ್ನೊಸಿ ನೋಡಿ ಸಾ. ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ ಅವನನ್ನೇ ದೃಷ್ಟಿಸಿ ಹೇಳಿದ, ವಸಿ ಏನೋ ಚೆನ್ನಾಗೆ ನೋಡೋ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ. ಹುಡುಗ ತನ್ನ ಬಲಗೈಯನ್ನು ಮುಂದೆ ಚಾಚಿ, ನನಗೆ ಕಾಯಿಲೆ ಏನು ನೋಡಿ ಸಾ ಎಂದು ಬೇಡಿದ. ನಿಮ್ ದಮ್ಮಯ್ಯ ಕೋಪ ಮಾಡ್ಕೊಳ್ದೆ ನೋಡಿ ಸ್ವಾಮಿ. ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋನು. ಹೆಂಗಸೊಬ್ಬಳು ಗೋಗರೆದಳು. ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂದೋ ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಎಂಬ ಮಾತು ನೆನಪಾಗಿಯೋ ಏನು ಕತೆಯೋ, ಒಟ್ಟಿನಲ್ಲಿ ಈ ತಾಯಿಮಗನ ಮೇಲೆ ಕರುಣೆ ಬಂದು ಕೇಳಿದ, ಇವನು ನಿನ್ನ ಮಗನೇನಮ್ಮ? ಓ ಸ್ವಾಮಿ, ದೇವರಾಣೆಗೂ. ಇವನ ಹೆಸರೇನಮ್ಮ? ಗಾಂಧಿ ಸ್ವಾಮಿ. ಏನಮ್ಮ ಹುಡುಗಾಟಕ್ಕೆ ನಾನು ಇವನ ಕಿವಿಗಳು ಗಾಂಧೀಜಿಗೆ ಇದ್ದಂತಿವೆ ಅಂದ್ರೆ ಇವನ ಸಾಕ್ಷಾತ್ ಗಾಂಧಿ ಅಂತೆ ತಿಳ್ಕೊಂಡು ಬಿಟ್ರ? ಇಲ್ಲ ಸ್ವಾಮಿ, ಸುಳ್ಳು ಹೇಳಿದ್ರೆ ನನ್ನ ನಾಲೆಗೆ ಉಳ ಬೀಳಿ ಸೇದೋಗ್ಲಿ, ನನ್ನಾಣೆಗೂ ಇವನ ಹೆಸರು ಗಾಂಧಿ ಅಂತ. ನನ್ನ ಹೆಸರು ದೇವರ ಸತ್ಯವಾಗ್ಲ ಸಾ, ಮಹಾತ್ಮ ಗಾಂಧಿ ಅಂತ ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ ನುಡಿದ. ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ. ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನು ಅವನು ಕಂಡಿರಲಿಲ್ಲ, ಕೇಳಿಯೂ ಇರಲಿಲ್ಲ. ತನ್ನ ಜೀವಿತದಲ್ಲಿ ಒದಗಿ ಬಂದ ಈ ಘಟನೆ ತೀರ ಅಪರೂಪ ಎನ್ನಿಸಿ ಇದನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳಲು ಜವಾನನನ್ನು ಜೋರಾಗಿ ಕರೆದು ಹೇಳಿದ, ನೋಡೋ ನಾಯ್ಡು, ನರಸಿಂಹಮೂರ್ತಿ, ಸರಸಮ್ಮ ಇವರನ್ನು ಬೇಗನೆ ನಾನು ಬರಹೇಳ್ ಅಂತ ಕೂಗಯ್ಯ. ಎಲ್ಲರೂ ಬಂದರು. ವೈದ್ಯಾಧಿಕಾರಿ ಹೇಳಿದ್ದನ್ನು ಕೇಳಿ ಕಿಸಕ್ಕನೆ ನಕ್ಕುಬಿಟ್ಟರು.
ಅದರಲ್ಲಿಯೂ ಈಗ ತಾನೇ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ಕಿಸಕ್ಕನೆ ನಕ್ಕ. ವೈದ್ಯಾಧಿಕಾರಿಗೆ ಸ್ವಲ್ಪ ಕೋಪ ಕೆರಳಿ, ಬೇಕಾದರೆ ಅವನ್ನೇ ಕೇಳಿ ಎಂದ. ನರಸಿಂಹಮೂರ್ತಿ ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ತೂಗು ಹಾಕಿರುವ ಫೋಟೋ ಒಂದನ್ನು ತೋರಿಸಿ ಕೇಳಿದ, ಲೋ ಹುಡುಗ, ಆ ಫೋಟೋ ಯಾರದಯ್ಯ? ಮಹಾತ್ಮ ಗಾಂಧಿಯೋರು ಇದನ್ನ ಕಾಣನೆ. ನಿನ್ನ ಹೆಸರೇನಯ್ಯ? ಮಹಾತ್ಮ ಗಾಂಧಿ ಸುಳ್ಳು ಹೇಳಬ್ಯಾಡ. ಸುಳ್ಳು ಹೇಳಿ ತಾವು ನಾನು ಯಾವ ಸಾಮ್ರಾಜ್ಯ ಈಸ್ಕೋಬೇಕು? ಎಲ್ಲರೂ ನಾಲಿಗೆ ಸೇದಿ ಹೋದವರಂತೆ ನಿಂತರು. ಮಹಾತ್ಮಗಾಂಧೀಜಿಯ ಫೋಟೋವನ್ನು ಒಮ್ಮೆ, ನಂತರ ರಕ್ತಮಾಂಸ ತುಂಬಿಕೊಂಡು ಉಸಿರಾಡುತ್ತಾ ನೋವನ್ನು ಅನುಭವಿಸುತ್ತಾ ನೆಲದ ಮೇಲೆ ತಮ್ಮ ಕಣ್ಣೆದುರಿಗೆ ನಿಂತಿರುವ ಮಹಾತ್ಮಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನು ಬೀರುತ್ತಾ ನಿಂತರು. ವೈದ್ಯಾಧಿಕಾರಿ ಮತ್ತು ಅವನ ಬಳಗ ಜಗತ್ತಿನ ಮೇಲೆ ತೀರ ಸೋಜಿಗದ ವಿಷಯವನ್ನು ಕಂಡವರಂತೆ ನಿಂತುದನ್ನು ಕಂಡು ಮಹಾತ್ಮ ಗಾಂಧಿಗೆ ಬೇಸರವಾಯಿತು. ನನ್ನ ಕಾಯಿಲೆ ನೋಡಿ ನನ್ನ ಹಣೆಬರ ಎಂದ. ನಿನಗೆ ಈ ಹೆಸರು ಯಾರೋ ಕಟ್ಟಿದೋರು? ನಮ್ಮ ಅಯ್ಯ ಕರಿಸಿದ್ದೇಗೌಡ ಅಂತ್. ವೈದ್ಯಾಧಿಕಾರಿ ಮಿಡ್ವೈಫ್ ಅಮ್ಮನವರನ್ನು ಕರೆದು ಗಾಂಧಿಯನ್ನು ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸುವಂತೆ ಹೇಳಿದರು. ಅವಳು ಹಾಗೆಯೇ ಮಾಡಿದಳು. ನಾಲಿಗೆ, ಕಣ್ಣು, ಗಂಟಲು ನೋಡಿದ ಮೇಲೆ ಹೃದಯ ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಹೊಟ್ಟೆಯನ್ನು ಪರೀಕ್ಷೆ ಮಾಡಿದ ವೈದ್ಯಾಧಿಕಾರಿ ಗಾಂಧಿಯ ತಾಯಿಯ ಕಡೆ ತಿರುಗಿ, ನಿನ್ನ ಹೆಸರೇನಮ್ಮ ಎಂದರು. ನಿಂಗಮ್ಮ ಸ್ವಾಮಿ. ನೋಡಮ್ಮ, ನಿಮ್ಮುಡುಗನಿಗೆ ಹೊಟ್ಟೇಲಿ ನೀರು ಸೇರೊಂಡಿದೆ. ಜೊತೆಗೆ ಕಾಲುಗಳು ಊದಿಕೊಂಡಿವೆ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಆಗಲೇ ಕಪ್ಪು ಇಲಿಗೂ ಲಿವರ್ ಕಾಯಿಲೆ ಹಬ್ಬಿ ಅದು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾನೆ. ಏನೋ ಸ್ವಾಮಿ, 3 ಮೈಲಿ ನಡಿಬೇಕಾದ್ರೆ 30 ತಾವು ಕುಂತ್ಕಂಡು ತೆವಳ್ಕೊಂಡು ಬಂದ. ಉಳಿಸಿ ಕೊಡಿ, ನಾಳಾಕೆ ನಮ್ಮಪ್ಪನ ಕರ್ಕೊಂಡು ಬತ್ತೀನಿ. ತಂದೆ ಇಲ್ಲದ ತಬ್ಬಲಿ. ನಿನ್ನ ಗಂಡನಿಗೆ ಏನಾಗಿ ಸತ್ತೋದ? ಸ್ವಾಮಿ ಸೇಂದಿ ಇಳಿಸೋಕೆ ಸಾಹುಕಾರು ತಾವು ಇದ್ರು. ಒಂದು ದಿನ ಮರದ ಮೇಲಿಂದ ಬಿದ್ದು ಫಕ್ಕನೆ ಪ್ರಾಣ ಬಿಟ್ರು. ಅಯ್ಯೋ ಪಾಪ. ನೋಡಮ್ಮ, ನಿಮ್ಮುಡುಗನಿಗೆ ಎಕ್ಸರೇ ಆಗಬೇಕು. ಹೃದಯದ ಪರೀಕ್ಷೆ ಮಾಡಬೇಕು. ರಕ್ತ ಮೂತ್ರ ಪರೀಕ್ಷೆ ಮಾಡಬೇಕು. ಇಲ್ಲಾಗೋ ವಿಷಯವಲ್ಲ ಇದು. ಇವನ್ನ ಡಿಸ್ಟಿಕ್ಸ್ ಆಸ್ಪತ್ರೆಗೆ ಸೇರಿಸಬೇಕು. ನಾನು ಎಲ್ಲಾನೂ ಬರೆದು ಕೊಡ್ತೀನಿ. ಹೊಟ್ಟೆಲಿರೋ ನೀರು ಕಡಿಮೆ ಆಗೋಕೆ ಈಗ 2 ಗುಳಿಗೆ ನುಂಗಿಸ್ತೀನಿ ಎಂದು ಹೇಳಿ ನೀರು ತರಿಸಿ ಗುಳಿಗೆಗಳನ್ನು ನುಂಗಿಸಿಯೇ ಬಿಟ್ಟರು. ಸರಸರನೆ ದೊಡ್ಡಾಸ್ಪತ್ರೆಗೆ ಗಾಂಧಿಯ ಕಾಯಿಲೆಯ ವಿಷಯವಾಗಿ ತಾವು ಪತ್ತೆ ಹಚ್ಚಿರುವ ವಿವರಗಳನ್ನು ನಮೂದಿಸಿ ಕೈಗೆ ಕೊಟ್ಟರು. ಮೊಮ್ಮಗನ ಸ್ಥಿತಿ ಚಿಂತಾಜನಕವಾದುದೆಂಬುದನ್ನು ಕರಿಸಿದ್ದೇಗೌಡನಿಗೆ ಯಾರೂ ಹೇಳಿಕೊಡಬೇಕಾಗಿರಲಿಲ್ಲ. ಅವನ ಆಸೆಯ ಕುಡಿ ತನ್ನ ಮಗಳು ನಿಂಗಮ್ಮ ಮತ್ತು ಅವಳ ಮಕ್ಕಳು ಪದ್ದಿ ಮತ್ತು ಗಾಂಧಿ. ಪದ್ದಿ ಎಷ್ಟೇ ಆದರೂ ನೆರೆಮನೆಗೆ ಹೋಗುವ ಹೆಣ್ಣು. ಗಾಂಧಿಯ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ. ತನ್ನ ಈ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾಗದ ಘಟನೆ. ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು. ಹೊಲ ಉತ್ತು ಸಾಕಾಗಿ ತಾನು ಮತ್ತು ಅಳಿಯ ಬುಕ್ಕೇಗೌಡ ಹೊತ್ತು ಮುಳುಗಿದ ಮೇಲೆ ಬಂದಾಗ ಮೊರತುಂಬ ರಗರಗನೆ ಉರಿಯುತ್ತಾ ಮೊಮ್ಮಗು ಮಲಗಿತು. ಕರಿಸಿದ್ದೇಗೌಡ ಹಿಗ್ಗಿ ಹೀರೆಕಾಯಿ ಆದ. ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಆನಂದಿಸುತ್ತಾ ಜೋಯಿಸರ ಮನೆಗೆ ಹಾರಿದ. ಜೋಯಿಸರು ಮಗು ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆಯೆಂದು ಲೆಕ್ಕ ಹಾಕಿ ಹೇಳಿ, ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದವನು ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದುದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಹೇಳಿದರು. ಕರಿಸಿದ್ದೇಗೌಡ ಎಷ್ಟು ಮುಗ್ಧ ಎಂದರೆ, ಮಹಾತ್ಮ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡೆದು ನಿನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಎಂದರೆ ಅದನ್ನು ನಂಬಿಬಿಡುತ್ತಿದ್ದ. ಸದ್ಯ ಜೋಯಿಸರು ಅಂತ ಘೋರ ಅಪರಾಧ ಮಾಡಲಿಲ್ಲ. ಕರಿಸಿದ್ದೇಗೌಡನಿಗೆ 2 ಎಕರೆ ಹೊಲ, 1 ಮನೆ. ಇತ್ತೀಚೆಗೆ ಈ ಹೊಲದಲ್ಲಿ 1 ಎಕರೆಯನ್ನು ಬಡವರಿಗೆ ಮನೆ ಕಟ್ಟಿಕೊಳ್ಳಲೆಂದು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು. ಇದು ಕರಿಸಿದ್ದೇಗೌಡನಿಗೆ ತನ್ನ ಅಳಿಯ ಸತ್ತುದಕ್ಕಿಂತಲೂ ತೀವ್ರ ಚಿಂತೆಗೆ ಗುರಿ ಮಾಡಿತು. ಈ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸಿಕೊಂಡಿರುವ 1 ಎಕರೆ ಭೂಮಿಯಲ್ಲಿರುವ ಸೊಗಸಾದ ಫಲ ನೀಡುವ ಹಲಸಿನ ಮರವನ್ನು ಕಡಿದುಕೊಳ್ಳುವುದೋ ಬೇಡವೋ ಎನ್ನುವ ಜಿಜ್ಞಾಸೆಯಲ್ಲಿ ಸಿಕ್ಕಿಬಿದ್ದುದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಮಗಳು ವೈದ್ಯರು ಬರೆದುಕೊಟ್ಟ ಚೀಟಿಯನ್ನು ಕೊಟ್ಟು ಗಾಂಧಿಯನ್ನು ದೊಡ್ಡಾಸ್ಪತ್ರೆಗೆ ಸೇರಿಸಬೇಕಂತೆ ಎಂದು ಹೇಳಿದಾಗ ಕರಿಸಿದ್ದೇಗೌಡನಿಗೆ ಎದೆ ದಸಕ್ಕೆಂದಿತು. ಮಾರನೆಯ ದಿನವೇ ಇಡೀ ಸಂಸಾರವೇ ಬಸ್ಸಿನಲ್ಲಿ ಅಷ್ಟೋ ಇಷ್ಟೋ ಇದ್ದ ಪುಡಿಗಂಟನ್ನು ತೆಗೆದುಕೊಂಡು ದೊಡ್ಡಾಸ್ಪತ್ರೆ ಇರುವ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಪಯಣ ಬೆಳೆಸಿತು. ಆಸ್ಪತ್ರೆ ತಲುಪಿದಾಗ ಮಧ್ಯಾಹ್ನವಾಗಿತ್ತು. ಹೊರರೋಗಿಗಳನ್ನು ಔಟ್ಪೇಷಂಟ್ ಪರೀಕ್ಷೆ ಮಾಡುವ ವಿಭಾಗದಲ್ಲಿ ರೋಗಿಗಳ ಹೆಸರು ದಾಖಲು ಮಾಡಿಕೊಂಡು ಚೀಟಿಯನ್ನು ಕೊಟ್ಟು ವೈದ್ಯರ ಬಳಿಗೆ ಕಳಿಸುವ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಗುಮಾಸ್ತ ಎಲ್ಲವನ್ನೂ ಓದಿ, ರೋಗಿಯ ಹೆಸರನ್ನು 2-3 ಸಾರಿ ಓದಿ ಏನೋ ಅನುಮಾನ ಬಂದವನಂತೆ
ಕರಿಸಿದ್ದೇಗೌಡನ ಕಡೆ ನೋಡಿ, ಯಾರನ್ನು ತೋರಿಸೋಕೆ ಕಕ್ಕೊಂಡು ಬಂದಿರೋದು ಎಂದು ಕೇಳಿ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ತೋರಿಸಲು, ಓಹೋ, ಇವನ್ ಹೆಸರು ಮಹಂತೇಗೌಡ ಅಂತ ಅಲ್ವೇ? ನಿಮ್ಮ ಡಾಕ್ಟ್ರು ಇವನ್ನ ಮಹಾತ್ಮ ಗಾಂಧಿ ಅಂತ ಬರೆದು ಬುಟ್ಟವರಲ್ಲ ಎಂದು ನಕ್ಕ. ಕರಿಸಿದ್ದೇಗೌಡ, ಬರೆದಿರೋದು ಸರಿಯಾಗೆ ಅದೇ ಸ್ವಾಮಿ. ಇವನ ಹೆಸರು ಮಹಾತ್ಮಗಾಂಧಿ ಅಂತೆ ಎಂದ. ಗುಮಾಸ್ತ ಬಿಟ್ಟ ಬಾಯಿ ಬಿಟ್ಟುಕೊಂಡೇ ಮಹಾತ್ಮಗಾಂಧಿಯನ್ನು ನೋಡಿದ. ಸರಿಯಪ್ಪ, ತಗೋ ಚೀಟಿ ಎಂದವನೇ ಹಳೆಯ ಕಾಗದ ಜೊತೆಗೊಂದು ಹೊಸ ಚೀಟಿಯನ್ನು ಕೊಟ್ಟ. ಆ ಕಡೆಗೆ ಹೋಗು ಎಂದು ತೋರಿಸಿದ. ಅಲ್ಲೊಬ್ಬ ಇವರು ಕೊಟ್ಟ ಕಾಗದಗಳನ್ನು ಮತ್ತು ಇನ್ನೂ ಅನೇಕ ಹೊರರೋಗಿಗಳು ಕೊಟ್ಟ ಕಾಗದಗಳನ್ನು ತೆಗೆದುಕೊಂಡು ಒಳಗೆ ಹೋಗಿ ಒಂದು ದೊಡ್ಡ ಮೇಜಿನ ಸುತ್ತ ಕುರ್ಚಿಗಳಲ್ಲಿ ಕುಳಿತಿದ್ದ ವೈದ್ಯರ ಗುಂಪಿನ ಮುಂದೆ ಇಟ್ಟು ಬಂದ. ಮಹಾತ್ಮಗಾಂಧಿಯ ಸರದಿ ಬಂದಾಗ ವೈದ್ಯರ ಗುಂಪು ಗಹಗಹಿಸಿತು. ಜೋರಾಗಿ ಕೂಗಿ ಕರೆದರು, ಯಾರಪ್ಪ ಮಹಾತ್ಮ ಗಾಂಧಿ? ಕರ್ಕೊಂಡು ಬಂದೆ ಸ್ವಾಮಿ, ಇಲ್ಲವನೇ ಎಂದು ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಕರೆದುಕೊಂಡು ಒಳಗೋದ. ನಿಂಗಮ್ಮನನ್ನು ಮತ್ತು ಪದ್ದಿಯನ್ನು ಹೊರಗಡೆಯೇ ಜವಾನ ತಡೆದ. ಕರಿಸಿದ್ದೇಗೌಡ ತಮ್ಮ ಮುಂದೆ ಕರೆದು ತಂದು ನಿಲ್ಲಿಸಿದ ವ್ಯಕ್ತಿಯನ್ನು ವೈದ್ಯ ಮಹಾಶಯರುಗಳೆಲ್ಲ ಒಂದು ವಿಚಿತ್ರ ಕಾಯಿಲೆಯನ್ನು ಪತ್ತೆ ಹಚ್ಚಿದಾಗಲೋ ಅಥವಾ ಕ್ಯಾನ್ಸರ್ ವ್ಯಾಧಿಗೆ ಔಷಧಿ ಕಂಡುಹಿಡಿದಾಗಲೋ ಆಗುವ ವಿಸ್ಮಯದಂತೆಯೇ ನೋಡಿದರು. ಮಹಾತ್ಮ ಗಾಂಧಿ ಎಂದು ಕರೆಯಲ್ಪಡುವ ವ್ಯಕ್ತಿಯನ್ನು ಕಂಡು ಅವರಿಗೆ ಅಳಬೇಕೋ, ನಗಬೇಕೋ, ಅಥವಾ ನಂಬದಿರುವಂಥ ಒಂದು ಸ್ಥಿತಿಯಲ್ಲೇ ಇದ್ದು ಬಿಡಬೇಕೋ ಏನೂ ತೋಚದೆ ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿ ಕರಿಸಿದ್ದೇಗೌಡನನ್ನು ಕರೆದು, ನೋಡಯ್ಯ, ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ. ಔಷಧಿಗಳೆಲ್ಲಾನೂ ಬರೆದು ಕೊಡ್ತೀವಿ. ತಗೋ, ಹೇಗೆ ಸೇವಿಸಬೇಕು ಅನ್ನೋದು ಹೇಳ್ತೀವಿ. ಹಾಗೆ ಕೊಡು, ಸ್ವಲ್ಪ ಹುಷಾರುಗುತ್ತೆ ಎಂದರು. ಕರಿಸಿದ್ದೇಗೌಡನನ್ನು ಕತ್ತಿಡಿದು ನೀರಿಗೆ ಅದುಮಿದಂತಾಯಿತು. ನಿಂದಮ್ಮಯ್ಯ, ಏನೋ ನನ್ ಮೊಮ್ಮಗನನ್ನ ಕಾಪಾಡಿ. ಇಲ್ಲೇ ಒಸಿ ದಿನ ಇಟ್ಕೊಂಡು ಉಳಿಸಿಕೊಡಿ. ನೀವು ಇವನಿಗೆ ಮಾಡೋ ಉಪಕಾರ ಈ ನನ್ನ ಅಪ್ಪನಿಗೆ ಮಾಡೋ ಉಪಕಾರ ಅಂತ ತಿಳ್ಕೊಂಡು ಮಾಡಿ, ನಿಮ್ಮ ಪುಣ್ಯ ಬತ್ತದೆ ಎಂದು ಅಲ್ಲಿಯೇ ನೇತು ಹಾಕಿದ್ದ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಕೈ ಜೋಡಿಸಿ ಕಣ್ಣೀರು ಹಾಕುತ್ತಾ ನಿಂತುಬಿಟ್ಟ. ವೈದ್ಯರು ಮರು ಮಾತಾಡದೆ ಚೀಟಿಯಲ್ಲಿ ಬರೆದು ಗಂಡಸರ ವಾರ್ಡಿನಲ್ಲಿ ಮಹಾತ್ಮ ಗಾಂಧಿಯನ್ನು ಸೇರಿಸುವುದೆಂದು ಬರೆದು ಒಬ್ಬ ಜವಾನನನ್ನು ಕರೆದು ಜೊತೆಯಲ್ಲಿ ಕಳುಹಿಸಿದರು. ಮಹಾತ್ಮಗಾಂಧಿಯನ್ನು 30 ಜನರು ಇರಬೇಕಾದ ವಾರ್ಡಿನಲ್ಲಿ 60 ಜನರಿರುವ ಕಡೆ ನೆಲದ ಮೇಲೆ ಒಂದು ಹಾಸಿಗೆ ಕೊಟ್ಟು ಹಾಕಿದರು. ಎಕ್ಸರೇ, ತೊಂಟೆ ಪರೀಕ್ಷೆಗಳ ಜೊತೆಗೆ ಔಷಧೋಪಚಾರವೂ ನಡೆಯತೊಡಗಿತು. ವೈದ್ಯರು ಬರೆದುಕೊಟ್ಟ ಔಷಧಿಗಳನ್ನು ತಂದುಕೊಡುವುದಕ್ಕೆ 3 ದಿವಸಕ್ಕೆ ಕರಿಸಿದ್ದೇಗೌಡನ ಪುಟ್ಟ ಗಂಟು ಕರಗಿಹೋಯಿತು. 4ನೆಯ ದಿನ ತನ್ನ ಅವ್ವ ನಿಂಗಮ್ಮ ತನ್ನ ತಂಗಿಯ ಕಿವಿಯ ಮತ್ತು ತನ್ನ ಕಿವಿಯ ಓಲೆಗಳನ್ನು ಬಿಚ್ಚಿ ತನ್ನ ಅಯ್ಯನಿಗೆ ಏಕೆ ಕೊಡುತ್ತಿದ್ದರೆಂಬುದನ್ನು ಊಹಿಸಿ ತನ್ನ ಪ್ರೀತಿಯ ಅಯ್ಯನನ್ನು ಕರೆದು ಕೇಳಿದ, ಅಯ್ಯ, ನನ್ನ ಊರಿಗೆ ಕರ್ಕೊಂಡು ನಡಿ. ನನ್ನ ಹಣೆ ಬರಹ ಇದ್ದಂಗಾಯ್ತದೆ. ಅಂಗೆಲ್ಲ ಮಾತಾಡಬ್ಯಾಡ. ನಾನು ಇನ್ನೂ ಬದುಕಿಕಲ ಮಗ, ನಿನ್ನ ಉಳಿಸಿಕೋತೀನಿ. ತನ್ನ ಮೇಲೆ ಅಯ್ಯನಿಗಿರುವ ಪ್ರೀತಿಗಾಗಿ ಗಾಂಧಿಗೆ ಅಳು ಒಳಗಿಂದ ಗುದ್ದುಕೊಂಡು ಬಂತು. ತನ್ನ ಪ್ರೀತಿಯ ಅಯ್ಯನ ತೊಡೆಯ ಮೇಲೆ ತಲೆ ಮಡಗಿಕೊಂಡು ದೃಷ್ಟಿಗೆ ದೃಷ್ಟಿ ಸೇರಿಸಿ ಹೇಳಿದ, ಅಯ್ಯ, ನಾನು ಸತ್ತೋದ್ರೆ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕು. ಕರಿಸಿದ್ದೇಗೌಡ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟ. ನಿಂಗಕ್ಕ ಬುಟ್ಟು ಅನ್ನು ಎಂದು ಗಾಂಧಿಯನ್ನು ಗದರಿಕೊಂಡಳು. ಪದ್ದಿ ಅಣ್ಣ ಅಣ್ಣ ಎಂದು ಬಿಕ್ಕಳಿಸಿ ಅತ್ತು ಬಿಟ್ಟಳು. ಇಷ್ಟೆಲ್ಲ ನಡೆಯುತ್ತಿರುವಾಗ MD ಪಾಸು ಮಾಡಿರುವ ದೊಡ್ಡ ಡಾಕ್ಟರ್ ಸಾಹೇಬರು ದಯಮಾಡಿಸಿ ಗಾಂಧಿಯನ್ನು ಪರೀಕ್ಷೆ ಮಾಡಿ ಒಂದು ಚೀಟಿಯಲ್ಲಿ ಔಷಧಿಯನ್ನು ಬರೆದು ಆದಷ್ಟು ಬೇಗ ತರಿಸಬೇಕೆಂದು ಅಪ್ಪಣೆ ಮಾಡಿ ಬೇರೆ ರೋಗಿಗಳನ್ನು ನೋಡತೊಡಗಿದರು. ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಊರಿಗೆ ಬಂದು ಕರಿಸಿದ್ದೇಗೌಡ ಗಿರವಿಯಿಡಲು ಪ್ರಯತ್ನಿಸಿದ. ಯಾರೂ ಒಪ್ಪಲಿಲ್ಲ. ಸಾಲ ಪಡೆಯಲು ಯತ್ನಿಸಿದ. ಎಲ್ಲೂ 1 ಪೈಸೆ ಹುಟ್ಟಲಿಲ್ಲ. ಹಲಸಿನ ಮರ ಕೊಡುವುದಾದರೆ ಕೊಂಡುಕೊಳ್ಳುವುದಾಗಿ ಸುಳಿವು ಸಿಕ್ಕಲು 250 ರೂಪಾಯಿಗಳಿಗೆ ಮರವನ್ನು ಮಾರಬೇಕಾದರೆ 2 ದಿವಸಗಳು ಹಿಡಿದವು. ಹಣ ಪಡೆದು ಕರಿಸಿದ್ದೇಗೌಡ ಬಸ್ಸು ಹತ್ತಿ ಆಸ್ಪತ್ರೆಯ ಬಳಿಗೆ ಬಂದಾಗ ಮಗಳು ನಿಂಗವ್ವ ಬಾಗಿಲಲ್ಲೇ ಪದ್ದಿಯನ್ನು ನಿಲ್ಲಿಸಿಕೊಂಡು ಅಳುತ್ತಾ ನಿಂತಿದ್ದಳು. ಕರಿಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಎಂದು ಕೇಳಲೇ ಇಲ್ಲ. ಬದಲು ಯಾವಾಗ ಜೀವ ಹೋಯ್ತು ಎಂದು ಕೇಳಿದ. ರಾತ್ರಿ ಸರೊತ್ತಿನಲ್ಲಿ ಹೆಣ್ಣಿನ್ಮನೇಲಿ ಮಲಗಿಸವ್ರೇ ಎಂದು ಅಳಲು ಪ್ರಾರಂಭಿಸಿದ ಮಗಳನ್ನು ಸಂತೈಸುತ್ತ ಕರಿಸಿದ್ದೇಗೌಡ ಹೇಳಿದ, ಮನುಷ್ಪು ಸಾಯ್ದೆ ಕಲ್ಲು ಸತ್ತಾದ. ಸುಮ್ಮಿರುಮಂತೆ ಎಂದು ಗಾಂಧಿಯ ಹೆಣವನ್ನು ಪಡೆಯಲು ಅಪ್ಪಣೆಗಾಗಿ ದೊಡ್ಡ ಸಾಹೇಬರ ರೂಮಿನ ಕಡೆ ಹೆಜ್ಜೆ ಹಾಕಿದ. Author's introduction. Besgarhalli Ramanna, who came from a farming family, was from Besgarhalli in Maddur Taluk of Mandya district. He was a doctor and a prominent writer of rebel literature. He closely observed the innocence, helplessness, pain and suffering of the poor people of the village. He depicted life with great love in his stories. The present story has been selected from the book Kanaja. His story collections Nelada Odlu, Garjane, Neldasiri, Harkeahana,
Ondo Gudhanginegi Bid Kanasu and Kolulu and Khadga are his short story collections, and the short novel Tolgla Tilhi. The story collection, Garjane, has won the Karnataka Sahitya Academy Award. Aim: the story sheds light on the plight of a sick boy from a poor family. The story reveals the medical facilities that are not available to the poor, and the difficulties they face in getting them. Today, we have devalued the name of Gandhiji. Today, the people of our country have started looking at Gandhiji, who was a symbol of the values of life and a good ideal, with indifference. The chaos towards Gandhiji's name, his simple life, and high ideals can be seen all over India. One day, a woman and a boy of about 15, who had come from a village called Ballakere before dawn, had been waiting at the hospital for a long time, lying unnoticed by anyone. The woman was the boy's mother, about 40 years old. The boy was sitting on the veranda, leaning against a pillar, watching the people coming and going to the hospital without any curiosity. He had been a kind of squeamish about the world for only 15 years. Having had enough, he pulled his mother's sari tightly, who was standing next to him, and said, "Sit down. She is getting very angry, go home. Osi, come, show me, whoever comes, go. We came before you. Who will listen to my song here?" Seeing his mother standing there silently, enduring the pain and humiliation, the boy said, "I will go home as long as I live, even if I die." 3 times, "Settini, Settini, this is on your tongue. What kingdom should I rule here?" The mother was not surprised that words of experience beyond her years came from her son's mouth. Her eyes filled with tears, as if her parents were smart. The boy, unable to bear the pain of the disease in his body, the helplessness of his mother, and the humiliation, got up abruptly and continued. "Where are you, son? Doctor, come see me." You were already shaking, you're lying down," he said, grabbing the hands of his mother who had come to hold him. He entered the medical officer's room, pushed through the crowd, stood in front of the medical officer's table, and said loudly, "Say, I have been protecting my mother since childhood." The medical officer looked up. A tall, lanky, wide-eared, hunchbacked man stood before him. An expression of unspeakable pain was on his face. The boy said again, "Look at me, say." The doctor, seeing this rare person, wanted to play a little prank on him and said, "Look at me, Vasi. Your belly is fat, your limbs are short, and your ears are like Gandhi's." The boy stretched out his right hand and begged, "What is wrong with me?" "Swami, don't be angry, sir. This is the only son I have," a woman exclaimed. Whether the doctor remembered that the people standing before him were human beings like him, or whether he remembered the saying that those who want to become doctors should have a compassionate heart, he felt pity for the mother and son and asked, "Is this your son, my dear?" "Oh, sir, by God." "What is his name, my dear?" "Gandhi Swami." "Why did I say that his ears resembled Gandhi's, so I really thought he was Gandhi?" "No, sir, if I lie, you'll be on my face, I swear, his name is Gandhi." "My name is Mahatma Gandhi, the truth of God," the boy said with courage and determination. The doctor was shocked. In his medical career so far, he had never seen such a coincidence of justice. He had never even heard of it. He thought this incident that had come to him in his life was very rare and called the soldier to share it with his colleagues. "Look, Naidu, Narasimha Murthy, call Sarsamma, I will bring her back soon." Everyone came. Hearing what the doctor said, they laughed out loud. Narasimha Murthy, who had just joined the family planning extension officer, laughed out loud as if he did not believe it. The doctor got a little angry and said, "Ask him if you want." Narasimha Murthy pointed to a photo hanging on the wall above the doctor's chair and asked, "Hey boy,
Whose photo is that? Mahatma Gandhi. Is this what I see? What's your name? Mahatma Gandhi died. Don't lie. Tell me a lie. What kind of empire should I want? Everyone stood there as if they had lost their tongues. They looked at Mahatma Gandhi's photo once, then at Mahatma Gandhi, who was standing on the ground, breathing heavily and feeling pain, and looking at him. Mahatma Gandhi felt sad when he saw the medical officer and his team standing there as if they had witnessed something very sad in the world. Look at my illness and die. You are my destiny. Who gave you this name? Our father called Govda. The medical officer called the midwife Amma and took Gandhi to the examination room and asked her to lie down. She did so. After examining the tongue, eyes, and throat, the medical officer turned to Gandhi's mother and said, "Your name is Namma. Ningamma Swami. Look, your husband has water in his stomach. His legs are also swollen. This is a heart-related disease. If he touches the liver, Gandhi will complain about the pain. Oh, Swami, if you have to walk 3 miles, you would have crawled and walked 30. Please spare me, I will take care of my father's body tomorrow. Give me a hug without a father. What happened to your husband that he died? Swami, he was a merchant who used to bring sandalwood. One day, he fell from a tree and died suddenly. Oh my God! Look, your little one needs an X-ray. A heart test. A blood and urine test. This is not a problem. He needs to be admitted to the district's hospital. I will write everything down and give it to you. Now swallow 2 pills to reduce the amount of water in your stomach, he said, fetching water and swallowing the pills. He quickly went to the big hospital and gave the details of what he had found out about Gandhi's illness. No one had to tell Karasidde Govda that his grandson's condition was worrying. His only hope was his daughter Ningamma and her children Paddy and Gandhi. No matter how much Paddy was, Karasidde Govda had an unquenchable love for Gandhi, the girl who would go to his neighbor's house. Naming his grandson was an unforgettable event. It was a story from 15 years ago in Karasidde Govda's life. When he and his son-in-law Bukkegowda had finished their work, the grandson was sleeping, his head burning with sweat. Karasidde Govda was overjoyed. Rejoicing at seeing his grandson's wide ears, he rushed to Joyce's house. Joyce calculated that the child had been born at a very auspicious time, and since the child's ears were wide and Karasidde Govda was the only one in the vicinity who had personally visited Mahatma Gandhiji in Shivpur many years ago, he decided to name the child Mahatma Gandhi. Karasidde Govda was so innocent that he would even believe that Mahatma Gandhiji himself has taken birth again and is born in your daughter's womb. Joyce had not committed such a heinous crime. Karasidde Govda had 2 acres of land and a house, and recently the government had confiscated 1 acre of this land to distribute to the poor for building houses. This had caused Karasidde Govda even more worry than the death of his son-in-law. Immersed in this worry and wondering whether or not to cut down the beautiful fruit-bearing jackfruit tree on the 1 acre of land that the government had confiscated, he had not paid much attention to his grandson's health. When his daughter gave him a note written by a doctor and said that Gandhi should be admitted to a big hospital, Karasidde Govda's heart sunk. The very next day, the entire family, taking the little money they had in the bus, set off for their district headquarters, where a big hospital was located. It was noon when they reached the hospital. When the clerk who records the names of patients in the outpatient examination department issues a ticket and sends them to the doctor, gave the paper given by the medical officer of the primary health center of his taluk, the clerk read everything, read the patient's name 2 or 3 times, and as if suspicious, looked at Karasidde Govda and asked, "Who did you bring to show me?" Karasidde Govda showed his grandson and said, "Oh, his name is Mahante Govda, right?"
Your doctor didn't write him down as Mahatma Gandhi. Karisidde Govda laughed. That's right, Swami. His name is Mahatma Gandhi, said the clerk. The clerk opened his mouth and looked at Mahatma Gandhi. Saryappa, take the ticket, he said, and gave him a new ticket along with the old one. He pointed to that direction. A man took the papers he had given him and the papers given by many other outpatients, went inside, and placed them in front of a group of doctors sitting on chairs around a large table. When it was Mahatma Gandhi's turn, the group of doctors gasped. They shouted loudly, "Who is Mahatma Gandhi?" "Come here, Swami, there is no one," Karsiddegoda said, taking his grandson inside. The soldiers stopped Ningamma and Padi outside. Karsiddegoda looked at the man he had brought and brought before him with the same astonishment that all the doctors who had brought him and placed him in looked at him with the same astonishment that they feel when they have discovered a strange disease or a cure for cancer. Seeing the man called Mahatma Gandhi, they did not know whether to cry, laugh or remain in a state of disbelief. They took him to the examination room, examined him, called Karisidde Govda and said, "Look, your grandson has a heart and kidney disease. You have prescribed all the medicines and given them. Take them and tell him how to take them. Give them like that. He will feel better." He stabbed Karisidde Govda and drowned him in water. "Nindamma, please save my grandson. Keep him here for a few days and save him. Know that the favor you do to him is the favor you do to my father. Your merit will be rewarded," he said, clasping his hands to the portrait of Mahatma Gandhi that was hanging there and standing there, shedding tears. Without further ado, the doctors wrote on a note that Mahatma Gandhi would be admitted to the mains ward and sent a soldier with him. Mahatma Gandhi was given a bed on the floor in a ward that was supposed to accommodate 30 people, but there were 60 people. Along with X-rays and blood tests, medication was also started. It took 3 days for the doctors to bring the medicines prescribed by the doctors, and Govda's little lump dissolved. On the 4th day, wondering why his mother was untying her sisters and his earlobes and giving them to his father, he called his beloved father and asked, "Father, go to my village. My destiny is written for me. Don't talk nonsense. I am still a living son, I will save you." Gandhi burst into tears because of his father's love for him. He laid his head on his beloved father's lap and looked him in the eye and said, "Father, if I die, I must be buried at the foot of our laziness tree." Karisidde Govda burst into tears. Ningakka scolded Gandhi by saying, "Buttu Anu." Padi burst into tears by saying, "Anna Anna." While all this was going on, a great doctor who had passed the MD course was kind enough to examine Gandhi, prescribe a medicine on a slip of paper and order him to be brought as soon as possible, and started seeing other patients. Taking the clothes of his daughter and granddaughter, Karisidde Govda returned to his village and tried to pawn them. No one agreed. He tried to get a loan. He did not earn a single penny. It took 2 days to get a hint that if he gave the laziness tree, he would buy it, and to sell the tree for 250 rupees. When Karisidde Govda got the money, boarded the bus and reached the hospital, his daughter was standing at the door, crying, with her head bowed. Karisidde Govda did not ask, "How is Gandhi?" Instead, he asked, "When did he die?" "At night, I will put him to sleep," Karisidde Govda said, comforting his daughter, who had started crying. "A man has died, a stone has died. Come, let us go," he said, and walked towards Doda Sahib's room to seek permission to receive Gandhi's body. Dear students, if you found this lesson helpful, please share the video with your friends so they can learn too. Subscribe to our channel for simple, clear, and complete explanations of every lesson in an easy-to-understand way. Don't forget to like, comment, and share your feedback.
Your support inspires us to create more quality educational videos. Keep learning and build your confidence every day. Hit the subscribe button and press the bell icon to get instant updates on our latest lessons.